ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಎಚ್ ಆರ್ ಎಂ ಎಸ್ ಟು ಸಂವಾದ ಕಾರ್ಯಕ್ರಮಕ್ಕೆ ಇವಾಗ ನಾನು ಎಚ್ ಆರ್ ಎಂ ಎಸ್ ಟೂದಲ್ಲಿ ನಿಮಗೆ ಪೇಮೆಂಟ್ ಬಿಲ್ನ ಯಾವ ಥರ ಜನರೇಟ್ ಮಾಡೋದು, ಪ್ರೊಸೆಸ್ ಮಾಡೋದು ಯಾವ ಥರ, ಮತ್ತೆ ಇನ್ಕಮ್ ಟ್ಯಾಕ್ಸ್ನ ಯಾವ ಥರ ಎಡಿಟ್ ಮಾಡೋದು, ಇದ್ರ ಬಗ್ಗೆ ನಾನು ನಿಮಗೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಹಂತದಲ್ಲೂ ನಾನು ಇದು ಮಾಡ್ತೀನಿ. ಮೊದಲಿಗೆ ನಾನು ಇನಿಷಿಯೇಟರ್ ಲಾಗಿನಲ್ಲಿ ಲಾಗಿನ್ ಆಗ್ತಾ ಇದ್ದೀನಿ. ಒ ಟಿ ಪಿ ಬಂದಿದೆ, ಒ ಟಿ ಪಿ ಹಾಕ್ತಾ ಇದ್ದೀನಿ. ಒ ಟಿ ಪಿ ಹಾಕಿ ವೆರಿಫಿಕೇಶನ್ ಅಂತ ಇದು ಮಾಡಿದಾಗ ನಮ್ಮದು ಮೇನ್ ಡ್ಯಾಶ್ ಬೋರ್ಡ್ ಏನಿದೆ, ಇನಿಷಿಯೇಟರ್ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಈಗ ಇಲ್ಲಿ ನನಗೆ ಮೇಯ್ನ್ ಆಗಿ ಫಸ್ಟು ಹ್ಯಾವ್ ಟು ಸಿ ಮೈ ಪೇರೋಲ್. ಅಂದರೆ ನಮಗೆ ಸಂಬಳ ಬಂದಿದ ತಕ್ಷಣನೇ ನಾವು ಎಚ್ ಆರ್ ಎಮ್ ಎಸ್ ಒನ್ನಲ್ಲಿ ಯಾವ ಥರ ಜನರೇಟ್ ಮಾಡ್ತಿದ್ವಿ, ರೀಜನರೇಟ್ ಡ್ರಾಫ್ಟ್ ಬಿಲ್ ಅಂತ ಕೊಟ್ಟು ಅದ ಮಾಡ್ತಿದ್ವಿ, ಅದು ಇವಾಗ ಇಲ್ಲ. ಈಗ ಡೈರೆಕ್ಟ್ ಆಗಿ ಎಚ್ ಆರ್ ಎಮ್ ಎಸ್ ಟೂ ಇಂದಾನೆ ನಮಗೆ 20 ನಂತರ 21, 22, 20ನೇ ತಾರೀಕು ನಂತರ ಯಾವಾಗಾದ್ರೂ ಸರಿ ರಜಾ ದಿನನ ಬಿಟ್ಕೊಂಡು ಅವರು ನಮಗೆ ಡ್ರಾಫ್ಟ್ ಬಿಲ್ನ ಸೆಂಡ್ ಮಾಡ್ತಾರೆ. ಡ್ರಾಫ್ಟ್ ಬಿಲ್ ಸೆಂಡ್ ಮಾಡಿದ ತಕ್ಷಣ ಅದು ಎಲ್ಲಿ ಬರುತ್ತೆ ಅಂದರೆ, ನೋಡಿ ಇದು ಪೇರೋಲ್ ಮಾಡ್ಯೂಲಲ್ಲಿ, ಇನಿಷಿಯೇಟರ್ ಲಾಗಿನಲ್ಲಿ ಪೇರೋಲ್ ಮಾಡ್ಯೂಲಲ್ಲಿ ಇಲ್ಲಿ ಒಂದಕ್ಕಿಂತ ಜಾಸ್ತಿ ರೋಲ್ ಇದಾಗಿದೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮಾಡಿಕೊಂಡು ನಮಗೆ ಪೇರೋಲ್ ಮಾಡ್ಯೂಲಲ್ಲಿ ಇಲ್ಲಿ ಮೇನ್ ಮೆನ್ಯೂ ಇದೆ ನೋಡಿ, ಇದು ಲೆಫ್ಟ್ ಸೈಡ್ ಅಲ್ಲಿ 3 ಲೈನ್ಸ್ ಏನಿದೆ ಅದು ಮೆನ್ಯೂ. ಈ ಮೆನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಪೇರೋಲ್ ಅಲ್ಲಿ ಇಲ್ಲಿ ಡ್ರಾಫ್ಟ್ ಪೇ ಬಿಲ್ ಅಂತ ಬರುತ್ತೆ. ದಿಸ್ ಇಸ್ ದ ಪೊಸಿಷನ್ ವೇರ್ ನಮಗೆ ಡ್ರಾಫ್ಟ್ ಪೇ ಬಿಲ್ ಜನರೇಟ್ ಆಗೋದು. ಇಲ್ಲಿ ನೋಡಿ, ನಾವು ಮಂತ್ ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಬಟನ್ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಡ್ರಾಫ್ಟ್ ಬಿಲ್ ಜನರೇಟ್ ಆಗಿದೆ. ನೋಡಿ, ದಿಸ್ ಇಸ್ ಒನ್ ವಾಟ್ ಜನರೇಟ್ ಆಗಿರೋದು. ಸರಿ, ಈಗ ಇದರಲ್ಲಿ ನಾನು ಕರೆಕ್ಷನ್ಸ್ ನಾನು ಮಾಡೋದಿದೆ. ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಇದ್ರನ್ನ ನಾವು ಫಸ್ಟ್ ಸ್ಟಾರ್ಟಿಂಗ್ ಏನ್ ಮಾಡ್ಬೇಕಂದ್ರೆ ಇದನ್ನ ಕ್ಲಿಕ್ ಮಾಡ್ಕೊಂಡು ಪ್ರಿವ್ಯೂ ಪೇ ಬಿಲ್ ಅಂತ ಇದೆ ನೋಡಿ, ಇಲ್ಲಿ ಪ್ರಿವ್ಯೂ ಪೇ ಬಿಲ್ ಮೇಲೆ ಹೋಗಿ ನಾವು ಪೇ ಬಿಲ್ ನ ನಾವು ಪ್ರಿವ್ಯೂ ಮಾಡ್ಕೋಬೇಕು. ಇಲ್ಲಿ ನೋಡ್ಕೊಳ್ಳೋದು ನಮ್ಗೆ ಯಾವ್ಯಾವ್ದಿದೆ, ಏನಾದ್ರು ಕರೆಕ್ಷನ್ಸ್ ಇದೆಯಾ, ಏನಿದೆ ಇಲ್ಲಿ ಕ್ಲೀನ್ ಆಗಿ ನಮ್ಗೆ ಗೊತ್ತಾಗುತ್ತೆ. ಸೊ ಏನಾದ್ರು ಕರೆಕ್ಷನ್ಸ್ ಇದನ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ಮಾಡ್ಕೋಬಹುದು. ಅದನ್ನು ನಾನು ಎಲ್ಲಿ ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆ. ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಇಲ್ಲಿ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪಿ ಡಿ ಎಫ್ ಒಂದು ಡೌನ್ಲೋಡ್ ಆಗುತ್ತೆ. ಸೊ ಅದರಲ್ಲಿ ನೀವು ನೋಡ್ಕೋಬಹುದು ಬಿಲ್ನ, ಎಲ್ಲಿ ಬಿಲ್ ಇದೆ ಏನು ಅಂತ ಹೇಳ್ಬಿಟ್ಟು. ಸೊ ನಾನು ಈಗಾಗಲೇ ಇದನ್ನ ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ಈಗ ಇದು ಮಾಡ್ಕೋಬಹುದು. ಸೊ ಮತ್ತೆ ಈಗ ಅದಾದ್ಮೇಲೆ ಬಿಲ್ ನ ನಾವು ಚೆಕ್ ಮಾಡ್ಕೋತೀವಿ. ಬಿಲ್ ನ ಚೆಕ್ ಮಾಡ್ಕೊಂಡು ಬಿಲ್ಲಲ್ಲಿ ಏನಾದ್ರು ಇದಿದೆಯಾ ಇಲ್ಲ, ಫಸ್ಟ್ ಇದು ಪ್ರತಿ ತಿಂಗಳು ಇದನ್ನ ನಾವು ನೋಡ್ಕೊಳ್ಳೇಬೇಕು. ಸೊ ಬೇಸಿಕ್ ಡಿ ಎ ಮತ್ತೆ ಎಚ್ ಆರ್ ಎ, ಇದು ಎಸ್ ಎಫ್ ಎನ್ ಆಗಿರ್ಬೋದು, ಮತ್ತೆ ಇದಾಗಿರ್ಬೋದು ಪಿ ಟಿ ಜಿ ಎಸ್. ಆಕ್ಚುಲಿ ನಮ್ದು ಇಲ್ಲಿ ಒಂದು ಸಮಸ್ಯೆ ಇತ್ತು. ಏನಪ್ಪಾ ಅಂತಂದ್ರೆ ಒಬ್ಬರದು ಫಿಸಿಕಲಿ ಬ್ಲೈಂಡ್ ಇದ್ರು ಅವರು ರಾಜಪ್ಪ ಅಂತ ಹೇಳಿ. ಅವ್ರದ್ದು ಏನಾಗಿತ್ತು ಅಂದ್ರೆ ಫಿಸಿಕಲಿ ಬ್ಲೈಂಡ್ ಅಂತ ಬರ್ತಾನೆ ಇರ್ಲಿಲ್ಲ. ನಾನು ಆಲ್ರೆಡಿ ಟಿಕೆಟ್ ರೈಸ್ ಮಾಡಿದ್ದೀನಿ, ಇದರಲ್ಲಿ ರೈಸ್ ಮಾಡಾದ್ಮೇಲೆ ಈಗ ಬರ್ತಾ ಇದೆ. ಅದು ಏನಂತ ಬರ್ತಿದೆ ನೋಡಿ, ಬರೀ ಬಿ ಅಂತ ಬರ್ತಿದೆ ನೋಡಿ. ದಿಸ್ ಇಸ್ ವಾಟ್ ನಾನು ಏನ್ ಹೇಳೋದು ಕೊಟ್ಟಿದ್ದೀನಿ ಅಂದ್ರೆ, ಇಲ್ಲಿದೆ ನೋಡಿ, ತೋರಿಸ್ತೀನಿ ನಾನು ಕ್ಲೀನ್ ಆಗಿ ನಿಮ್ಗೆ. ನೋಡಿ, ಇದು ಬಿ ಅಂತ. ಇವ್ರಿಗೆ ಫಿಸಿಕಲಿ ಪಿ ಎಚ್ ಇದ್ರೆ ಅವ್ರಿಗೆ ಪಿ ಟಿ ಬರಲ್ಲ. ಸೊ ಇದು ಕ್ಲಿಯರ್ ಇದೆ. ಸೊ ಬಿ ಅಂತ ಬರ್ತಿದೆ 8118. ಇದು ಅವ್ರ ಅಮೌಂಟ್. ಇದು ಆಕ್ಚುಲಿ ಮಿಸ್ ಆಗಿತ್ತು. ನಾನು ಅದನ್ನ ಟಿಕೆಟ್ ರೈಸ್ ಮಾಡಿ 3 ಡೇಸ್ಗೆ ಅದು ಸಾಲ್ವ್ ಆಗಿದೆ. ಸೊ ಈ ತರ ಏನಾದ್ರು ಇದ್ರೆ ಕರೆಕ್ಷನ್ ನಾವು ನೋಡ್ಕೋಬೇಕಾಗುತ್ತೆ. ಸರಿ, ಈಗ ಡ್ರಾಫ್ಟ್ ಬಿಲ್ ಅಲ್ಲಿ ಮೇನ್ ಆಗಿ ಏನ್ ಬರುತ್ತೆ ಅಂದ್ರೆ, ನಮಗೆ ಇಲ್ಲಿ ಇನಿಷಿಯೇಟರ್ ಲಾಗಿನ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ನ ನಾವು ಕರೆಕ್ಷನ್ ಮಾಡ್ಕೋಬಹುದು. ಇನ್ಕಮ್ ಟ್ಯಾಕ್ಸ್ ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಇದೆ. ಯಾಕೆಂದ್ರೆ ತಿಂಗಳ ಕರೆಕ್ಷನ್ ಮಾಡಕ್ ಆಗೋದು ಅಥವಾ ನಮ್ಮ ಸ್ವಇಚ್ಛೆಯಿಂದ ಡಿಡಕ್ಷನ್ ಆಗೋದು ಅದು ಒಂದೇ. ಜಿ ಪಿ ಎಫ್ ನ ತುಂಬಾ ಜನ ಮಂತ್ಲಿ ಚೇಂಜ್ ಮಾಡ್ತಾ ಇದ್ದಾರೆ, ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಮಾಡ್ತಿದ್ದಾರೆ. ದಯವಿಟ್ಟು ಅದನ್ನ ಮಾಡೋದಕ್ಕೆ ಹೋಗ್ಬಿಡಿ. ನಿಮ್ಮ ಒಂದು ಜಿ ಪಿ ಎಫ್ ಅಮೌಂಟ್ ಮಿನಿಮಮ್ ಏನ್ ಅಮೌಂಟ್ ಕಟ್ ಆಗ್ತಾ ಇರುತ್ತೆ ಅದಕ್ಕಿಂತ ಕಮ್ಮಿ ಆಗೋಂಗಿಲ್ಲ. ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡ್ರೆ
ಅದನ್ನು ಕರೆಕ್ಷನ್ ಮಾಡೋದಕ್ಕೆ ಇದ್ರಲ್ಲಿ HRMS 2ದಲ್ಲಿ ಪ್ರಾವಿಷನ್ ಇಲ್ಲ. ಆಮೇಲೆ ಮಿನಿಮಮ್ ಅವ್ರದ್ದು 5 lakhs ಮೇಲೆ ಡಿಡಕ್ಷನ್ ಆಗೋಂಗಿಲ್ಲ. 1 ವರ್ಷಕ್ಕೆ 5 ಲಕ್ಷ ಮೇಲೆ ಡಿಡಕ್ಟ್ ಆಗೋಂಗಿಲ್ಲ. ಹಂಗಾಗಿ ಅದನ್ನು ಕೂಡ ಅಷ್ಟೇನೆ, ನೀವೇನೇ ಡಿಡಕ್ಟ್ ಮಾಡಿದ್ರು ಅದು 12 ತಿಂಗಳಿಗೆ ಡಿವೈಡ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಮಾಡ್ಕೋಬೇಕಾಗುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ತರಾನೇ ಅದನ್ನು ನೀಟಾಗಿ ಒಂದೇ ಸತಿ ಇನ್ಕಮ್ ಟ್ಯಾಕ್ಸ್ ತರ ಅಲ್ಲ, ಒಂದೇ ಸತಿ ಡಿಡಕ್ಷನ್ ಮಾಡ್ಕೊಳ್ಳಿ. ಆಕ್ಚುಲಿ ಒಂದು ಪ್ರಾಬ್ಲಮ್ ನಿಂದಾಗ್ಲೇ ಈಗ ನಮ್ಗೆ ಮಾಡ್ಯೂಲ್ಸ್ ಎಲ್ಲ ಸ್ವಲ್ಪ ಡಿಫಾಲ್ಟ್ ಆಗಿ ಡಿಲೀಟ್ ಆಗಿದೆ. ಸೊ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಇಲ್ಲಿ ನಾನು ಫಸ್ಟ್ ನನ್ನ ಬಿಲ್, ಈ ಬಿಲ್ ಅಲ್ಲಿ ಏನ್ ಕರೆಕ್ಷನ್ಸ್ ಇದೆ ಅನ್ನೋದನ್ನ, ನನ್ಗೆ ಇನ್ಕಮ್ ಟ್ಯಾಕ್ಸ್ ಕರೆಕ್ಷನ್ ಇದೆ. ಸೊ ಹಂಗಾಗಿ ನಾನು ತಗೋತಾ ಇದ್ದೀನಿ. ಇಲ್ಲಿ ನಮ್ಮ ಒಬ್ರು ಎಂಪ್ಲಾಯ್ ಇದಾರೆ, ಉಮೇಶ್ ಅಂತ ಹೇಳ್ಬಿಟ್ಟು. ಅವ್ರದನ್ನ ನಾನು ಇನ್ಕಮ್ ಟ್ಯಾಕ್ಸ್ ನಾನು ಇವಾಗ ಚೇಂಜ್ ಮಾಡಬೇಕು. ಇಲ್ಲಿದೆ ನೋಡಿ, ಉಮೇಶ್ ಅಂತ ಹೇಳ್ಬಿಟ್ಟು ಇಲ್ಲಿದೆ. ಅವ್ರದ್ದು ಏನ್ ಮಾಡ್ಬೇಕಪ್ಪ ಅಂದ್ರೆ, ಜಸ್ಟ್ ಇಲ್ಲಿ ರೀಕಂಪ್ಯೂಟರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಈ ರೀಕಂಪ್ಯೂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಅವ್ರದ್ದು ಕಂಪ್ಲೀಟ್ ಆಗಿ ಅವ್ರದ್ದು ಏನೇನು ಡಿಡಕ್ಷನ್ಸ್ ಅಥವಾ ಅಲೋಯನ್ಸಸ್ ಡಿಡಕ್ಷನ್ಸ್ ಎಲ್ಲ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ. ಇಲ್ಲಿ ನಮಗೆ ನೋಡಿ, ಇದು ಕ್ಲೀನ್ ಆಗಿ ನೀವು ಸ್ಕ್ರೀನ್ ಅಬ್ಸರ್ವ್ ಮಾಡಿ ನೋಡಿ, ಇದು ಯಾವ್ದು ಆಕ್ಟಿವೇಟ್ ಆಗಿಲ್ಲ, ಬರೀ ಇದೊಂದು ಮಾತ್ರ ಆಕ್ಟಿವೇಟ್ ಆಗಿದೆ ನೋಡಿ. ಇದರಲ್ಲ ಯಾವ್ದು ಆಗಿಲ್ಲ, ಇದೊಂದೇ. ಸೊ ಇನ್ಕಮ್ ಟ್ಯಾಕ್ಸ್ ನ ಮಾತ್ರ ಇಲ್ಲಿ ಚೇಂಜಸ್ ಮಾಡೋದಕ್ಕಾಗುತ್ತೆ, ಗ್ರೂಪ್ ಇನ್ಸೂರೆನ್ಸ್ ಸಮೇತ ಮಾಡಕ್ಕಾಗಲ್ಲ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇನ್ಕಮ್ ಟ್ಯಾಕ್ಸ್ ನ ಇವ್ರು ಏನ್ ಮಾಡಿದ್ದಾರೆ, ಈಗಾಗಲೇ 40,000 ಇದ್ದಾರೆ, ಇನ್ನು ನಾನು 45,000 ಮಾಡ್ಕೊಡಿ ಅಂತ ಹೇಳಿದ್ದಾರೆ ಈ ತಿಂಗಳು. ಸೊ ಹಂಗಾಗಿ ನಾನು 45,000 ಅಂತ ಹಾಕಿ IT ಅಂತ ಹಾಕ್ತಾ ಇದ್ದೀನಿ. ಸೊ ಅವ್ರ ಬೇಸಿಕ್ ಇಲ್ಲಿ ಇದೆ. ಇದು ನನ್ನ ಹತ್ರ ಬಿಲ್ ಇದೆ, ನಾನು ಪ್ರಿಂಟ್ ತೆಗೆದುಕೊಂಡಿದ್ದೀನಿ, ನನ್ನ ಕೈಯೆಲ್ಲ ಇದೆ ನೋಡಿ, ಬಿಲ್ ಇದೆ. ಆ ಬಿಲ್ ಪ್ರಕಾರವಾಗಿ ಅವ್ರದ್ದು ಡಿಡಕ್ಷನ್ ಬಂದು 78,693 ಇತ್ತು ಮೊದಲು, ಇವಾಗ 83,697 ಇದೆ. ಸೊ ಅವ್ರು ಹೇಳಿರೋ ಪ್ರಕಾರನೇ ನಾನು ಇಲ್ಲಿ 5,000 ಎಕ್ಸ್ಟ್ರಾ ಇದು ಮಾಡಿದ್ದೀನಿ, ಕಟ್ ಮಾಡಿದ್ದೀನಿ. ಸೊ ನೆಟ್ ಸ್ಯಾಲ್ರಿದಲ್ಲಿ ಕೂಡ 5,000 ಕಮ್ಮಿ ಆಗಿದೆ. ಈಗ ನಾನು ಏನ್ ಮಾಡ್ಬೇಕಪ್ಪ ಅಂದ್ರೆ, ಇದು ರೀಕಂಪ್ಯೂಟ್ ಬಟನ್ ನ ಮತ್ತೆ ಪ್ರೆಸ್ ಮಾಡ್ಬೇಕಾಗುತ್ತೆ. ರೀಕಂಪ್ಯೂಟ್ ಬಟನ್ ಒತ್ತಿದ ತಕ್ಷಣ ಅದು ನಾವು ನೋಡಿ, ಇಲ್ಲಿ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಇದು ಸಕ್ಸಸ್ಫುಲಿ ಬಂತು ಅಂತಂದ್ರೆ ಅವ್ರದ್ದು ಆಡ್ ಆಯ್ತು ಅಂತ. ಮತ್ತೆ ಇನ್ನೊಂದು ವಿಷಯ ನಾನು ಹೇಳ್ತಿದ್ದೀನಿ, ಇನ್ನೊಂದು ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ತುಂಬಾ ಜನ ಇದನ್ನ ಮಾಡಿದ್ದಾರೆ. ಒಂದು ಸತಿ ನೀವು ಇಲ್ಲಿ ರೀಕಂಪ್ಯೂಟ್ ಬಟನ್ ಒತ್ತಿದ್ಮೇಲೆ ಇನಿಷಿಯೇಟರ್ ಲಾಗಿನ್ ಮತ್ತೆ ನೀವು ಹೋಗಿ ಡೈರೆಕ್ಟ್ ಆಗಿ, ನಾನು ಈಗ ಅವ್ರದನ್ನ ನಾನು ಚೇಂಜಸ್ ಮಾಡಿದ್ದೀನಲ್ಲ, ಈಗ ನಾನು ಮತ್ತೆ ನಿಮ್ಗೆ ಅವ್ರದನ್ನ ಏನಿದೆ ಅಂತ ನಾನು ತೋರಿಸ್ತೀನಿ. ಡ್ರಾಫ್ಟ್ ಬಿಲ್ ಅಲ್ಲಿ ಏನಿದೆ ಅಂತ, ಏನಾಗಿದೆ, ಚೇಂಜಸ್ ಆಗಿದ್ಯೋ ಇಲ್ವೋ ಅದನ್ನ ನಾನು ನೋಡ್ಬೇಕಲ್ವಾ. ಈಗ ನಾನು ನಿಮ್ಗೆ ಡ್ರಾಫ್ಟ್ ಬಿಲ್ ತೋರಿಸ್ತೀನಿ. ಉಮೇಶ್ ಡಿ ನೆನಪಲ್ಲಿ ಇರ್ಲಿ ನಿಮ್ಗೆ. ಮತ್ತೆ ಇನ್ನೊಬ್ಬರದ್ದು ಮಾಡ್ಬೇಕಾದ್ರೂ ನಾನು ಅವ್ರದ್ದು ತೋರಿಸ್ತೀನಿ, ಚೇಂಜಸ್ ಏನಾಗ್ಬೇಕು ಅಂತ. ಈಗ ನಾನು ಉಮೇಶ್ ಡಿದು ಮಾಡಿದ್ದೀನಿ ಇಲ್ಲಿ. ಸೊ ನೋಡಿ, ಇಲ್ಲಿ ನಾನು ಉಮೇಶ್ ಅಂತಾನೆ ಹಾಕ್ತೀನಿ ನೋಡಿ. ಉಮೇಶ್ ಡಿ ಅಂತ ಇದೆ, ಇಲ್ಲಿ ಬಂತು ಕೆಳಗಡೆ. ಇನ್ಕಮ್ ಟ್ಯಾಕ್ಸ್ 45,000 ಆಗಿದೆ ನೋಡಿ, ಇಲ್ಲಾಗಿದೆ. ದಿಸ್ ಇಸ್ ವಾಟ್ ನಾನು ಅದನ್ನೇ ಹೇಳಿದ್ದು. ಇಲ್ಲಿ 45,000 ಇನ್ಕಮ್ ಟ್ಯಾಕ್ಸ್ ಆಗಿದೆ. ನಾನು ಏನ್ ಮಾಡಿದ್ದೀನಿ, ಜಸ್ಟ್ ರೀಕಂಪ್ಯೂಟಿಂಗ್ ಮಾಡಿದ್ದೀನಿ ಅಷ್ಟೇ. ಅಷ್ಟು ಬಿಟ್ರೆ ರೀಪ್ರೊಸೆಸ್ ಮಾಡಲಿಲ್ಲ. ದಯವಿಟ್ಟು ಯಾರು ರೀಪ್ರೊಸೆಸ್ ಮಾಡಬೇಡಿ. ರೀಕಂಪ್ಯೂಟ್ ಮಾಡಿ ಇನಿಷಿಯೇಟರ್ ಲಾಗಿನ್ ಅಲ್ಲಿ ರೀಕಂಪ್ಯೂಟ್ ಮಾಡಿ ರೀಪ್ರೊಸೆಸ್ ಮಾಡಿದ್ರೆ ಅದು ಬಿಲ್ಲು ರೀಪ್ರೊಸೆಸ್ ಆಗಲ್ಲ. ಇಟ್ ವಿಲ್ ಟೇಕ್ಸ್ ಟೈಮ್. ಇವತ್ತೊಬ್ಬರದು ತೀರ್ಥಹಳ್ಳಿ ಕಾಲೇಜ್ ಒಬ್ಬರು ಪ್ರಿನ್ಸಿಪಾಲ್ ಫೋನ್ ಮಾಡಿದ್ರು, ಅವ್ರದ್ದು ಸೇಮ್ ಪ್ರಾಬ್ಲಮ್ ಆಗಿದೆ. 23ನೇ ತಾರೀಕು ರೀಪ್ರೊಸೆಸ್ ಕೊಟ್ಟಿರೋದು, ಇವತ್ತವರೆಗೂ ಕಂಪ್ಲೀಟ್ ಆಗಿಲ್ಲ, ರೀಪ್ರೊಸೆಸ್ ಅಲ್ಲೇ ಇದೆ. ಇಲ್ಲಿ ಒಂದು ವೀಲ್ ಟೈಪ್ ಸಿಂಬಲ್ ಬರುತ್ತೆ, ಅದು ಎಲ್ಲರಿಗೂ ನಿಮ್ಗೆ ಆಗಿರ್ಬೇಕು. ನೀವು ರೀಪ್ರೊಸೆಸ್ ಕೊಟ್ಟಿದ ತಕ್ಷಣ ಆ ಬಿಲ್ ಎಂಡಿಂಗ್ ಅಲ್ಲಿ ಪೆನ್ಸಿಲ್ ಮಾರ್ಕ್ ಇರೋ ಜಾಗದಲ್ಲಿ, ಅಂದ್ರೆ ಸಮ್ವಾಟ್ ನಾನು ತೋರಿಸ್ತೀನಿ ಅದನ್ನ ನೋಡಿ. ಈ ಜಾಗದಲ್ಲಿ ಒಂದು ವೀಲ್ ತರ ಸಿಂಬಲ್ ಬರುತ್ತೆ ಬ್ಲೂ ಕಲರ್ ಅಲ್ಲಿ. ಅದು ಬರ್ತಿದೆ ಅಂತಂದ್ರೆ ರೀಪ್ರೊಸೆಸ್ ಆಗ್ತಿದೆ ಅಂತ ಅರ್ಥ. ಅದನ್ನ ಅದು ಕಂಪ್ಲೀಟ್ ಅದು ಹೋಗೋವರ್ಗು ನಮಗೆ ಇದನ್ನ ಆಕ್ಟಿವೇಟೇ ಮಾಡೋದಕ್ಕಾಗಲ್ಲ. ಸೊ ಅವ್ರದ್ದು ಇವಾಗವರ್ಗು ಸಾಲ್ವ್ ಆಗಿಲ್ಲ. ಮತ್ತೆ ಟಿಕೆಟ್ ರೈಸ್ ಮಾಡೋದಕ್ಕೆ ನಾನು ಹೇಳಿದ್ದೀನಿ ಅದನ್ನ. ಸೊ ಇದೊಂದಾಯ್ತು. ಈಗ ನಾನು ಮತ್ತೆ ಅದಕ್ಕಿಂತ ಮುಂಚೆ ಒಬ್ಬರದನ್ನ ಇನ್ನೂ ನನ್ನ ಹತ್ರ ಇನ್ಕಮ್ ಟ್ಯಾಕ್ಸ್ ಇದಾವೆ. ಸೊ ನಾನು ಅದನ್ನ ತೋರಿಸ್ತೀನಿ. ಈಗ ನಾನು ನೆಕ್ಸ್ಟ್ ಯಾರು ಮಾಡ್ತೀನಿ ಅಂತ, ಅವ್ರದ್ದು ಏನಿದೆ, ಈಗ ಏನು ಕರೆಕ್ಷನ್ ಮಾಡಿದೀನಲ್ಲ ಅದು ಏನಾಗಿರುತ್ತೆ ಅಂತ ತೋರಿಸ್ಬೇಕಲ್ವಾ, ಅದಕ್ಕೋಸ್ಕರ ನಾನು ಇದು ಮಾಡ್ತಾ ಇದ್ದೀನಿ. ಇಲ್ಲೊಬ್ಬ ಎಂಪ್ಲಾಯ್ ಇದ್ದಾರೆ, ಅವರು ಸಂತೋಷ್ ಕುಮಾರ್ ಅಂತ ಹೇಳಿ. ಐ ವಿಲ್ ಸರ್ಚ್ ಇಸ್ ನೇಮ್ ಡೈರೆಕ್ಟ್ಲಿ. ನಾನು ಇಲ್ಲೇ ಇದು ಮಾಡ್ತೀನಿ, ನಾನು ಪೇಜ್ ಡೌನ್ ಮಾಡ್ಕೊಂಡು ಇದು ಮಾಡೋಕ್ಕಾಗಲ್ಲ. ಎಸ್, ಐ ಥಿಂಕ್ ಐ ಗಾಟ್ ಇಸ್ ನೇಮ್. ಒಂದು ನಿಮಿಷ, ಇಲ್ಲಿದೆ ನೋಡಿ. ಇದು ಸಂತೋಷ್ ಅವ್ರದ್ದು IT ಬಂದ್ಬಿಟ್ಟು 50,000 ಇದೆ ಇಲ್ಲಿ.
ನಾನು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ಇದು ಡಿಸೆಂಬರ್ ತಿಂಗಳದೆ 50,000 ಇದೆ. ಅವರು ನನಗೆ 40,000 ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಬರ್ಕೊಟ್ಟಿದ್ದಾರೆ ನನಗೆ 40,000 ಮಾಡಿ ಅಂತ. ಆ 40,000 ನ ಯಾವ ತರ ಮಾಡೋದು ಅನ್ನೋದನ್ನ ಈಗ ಲೈವ್ ಅಲ್ಲೇ ತೋರಿಸ್ತಿದ್ದೀನಿ, ಹೆಂಗ್ ಚೇಂಜಸ್ ಆಗುತ್ತೆ ಅಂತ. ಅಂದ್ರೆ ರೀಕಂಪ್ಯೂಟರಿಂಗ್ ಮಾಡಿದ ತಕ್ಷಣನೇ ಚೇಂಜಸ್ ಆಗುತ್ತಾ ಅನ್ನೋದು ಡೌಟ್ಸ್ ತುಂಬಾ ಜನದಲ್ಲಿದೆ. ಅದಕ್ಕೋಸ್ಕರ ನಾನು ಈ ತರ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಇದನ್ನ ತೋರಿಸ್ಬಿಟ್ಟು ನಾನು ನಿಮ್ಗೆ ಹೇಳ್ತಿದ್ದೀನಿ. ಸೊ ಸಂತೋಷ್ ಕುಮಾರ್ ಅವ್ರದ್ದು ನೋಡಿದೀರಾ 50,000 ಇದೆ, ಅದನ್ನ ಅವ್ರು ಕಮ್ಮಿ ಮಾಡೋದಕ್ಕೆ ಹೇಳಿದ್ದಾರೆ. ನಾನು ಕಮ್ಮಿ ಮಾಡ್ಬೇಕು, ಓಕೆನಾ? ಸೊ ಈಗ ಇನ್ನು ಬೇರೆಯವ್ರದ್ದೆಲ್ಲ ನಾನು ಅದೇ ತರನೇ ಮಾಡ್ತೀನಿ. ಆಮೇಲೆ ಸಂತೋಷ್ ಕುಮಾರ್ ಅವ್ರದ್ದು ಡ್ರಾಫ್ಟ್ ಬಿಲ್ ನಾನು ನಿಮಗೆ ತೋರಿಸ್ತೀನಿ. ಇಲ್ಲೇ ಇದೆ ಸಂತೋಷ್ ಕುಮಾರ್ ಅವ್ರದ್ದು, ನಾನು ರೀಕಂಪ್ಯೂಟ್ ಮಾಡ್ತಾ ಇದ್ದೀನಿ. ರೀಕಂಪ್ಯೂಟ್ ಮಾಡಿದಾಗ ಇಲ್ಲಿ 50,000 ಇದೆ, ಅವರು ನನಗೆ 40,000 ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಸೊ ಐ ಆಮ್ ಡೂಯಿಂಗ್ 40,000 IT. ಸೊ ಅದಾಗಿದ ತಕ್ಷಣ ಇಲ್ಲಿ ಗ್ರಾಫ್ ಇಲ್ಲಿ ಅಮೌಂಟ್ ಚೇಂಜಸ್ ಆಗಿದೆ. ಅಮೌಂಟ್ ಚೇಂಜಸ್ ನಾನು ನೋಡ್ತಿದ್ದೀನಿ, ಕರೆಕ್ಟ್ ಆಗಿದೆ. ಇದು ರೀಕಂಪ್ಯೂಟ್ ಬಟನ್ ಕ್ಲಿಕ್ ಮಾಡಿ, ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅವ್ರದ್ದು ಅದು ಅಪ್ಡೇಟ್ ಆಗಿರುತ್ತೆ. ಸೊ ನಾವು ಅಲ್ಲಿ ಏನು ಚೇಂಜಸ್ ಮಾಡೋದು ಅಥವಾ ಏನು ಮಾಡೋದು ಹೋಗೋದು ಬೇಕಾಗಿರಲ್ಲ. ಸೊ ಅದೇ ತರ ಬೇರೆಯವ್ರದ್ದು ಏನಿದೆ, ನಾನು ಅವ್ರದ್ದು ಸಂತೋಷ್ ಕುಮಾರ್ದು 50,000 ಇಂದ 40,000 ಮಾಡಿದ್ದೀನಿ. ಅದು ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಅದಕ್ಕಿಂತ ಮುಂಚೆ ಇನ್ನ ಕೆಲವ್ರದ್ದು ಇದಾವೆ, ಅದು ಅವ್ರದ್ದು ಫಿನಿಶ್ ಮಾಡ್ಬಿಡ್ತೀನಿ. ಎಸ್, ಇವ್ರದ್ದೊಬ್ರದ್ದಿದೆ. ಇವ್ರದ್ದು 10,000 ಇತ್ತು ಡಿಡಕ್ಷನ್, ಅವರು 15,000 ಮಾಡಿ ಅಂತ ಹೇಳಿದ್ದಾರೆ. ಈ 5,000 ಜಾಸ್ತಿ ಮಾಡಕ್ ಹೇಳಿದ್ದಾರೆ. ನೋಡಿ, ಅಲ್ಲಿ 5,000 ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಇಲ್ಲಿ 10,000 ಇದೆ ಅಂತ ಹೇಳಿ ಮತ್ತೆ ನೀವು ಇಲ್ಲಿ 5,000 ಹಾಕಕ್ ಹೋಗ್ಬಿಡಿ. 5,000 ಹಾಕ್ಬಿಡಿ. ಇಲ್ಲಿ ನಿಮ್ಗೆ ಏನಾಗ್ಬೇಕು ಅದನ್ನೇ ಹಾಕಿ. 50,000 ಅಂದ್ರೆ 50,000 ಹಾಕಿ. ಮತ್ತೆ ರೀಕಂಪ್ಯೂಟ್ ಬಟನ್. ಅವ್ರದ್ದು ಆಯ್ತು. ಇನ್ನ ಇನ್ನೊಬ್ರದ್ದೆ ಉಷಾ ಬಿ ಅಂತ, ಅವ್ರದ್ದು ಮಾಡೋಣ. 2656 955. ನೋಡಿ, ಅವ್ರದ್ದು ಬಂತು, ಉಷಾ ಬಿ ಅವ್ರದ್ದು. ಹಿಂಗೂ ಮಾಡ್ಬೋದು ನೀವು. KJD ನಂಬರ್ ಹೊಡೆದು ಕೂಡ ಸರ್ಚ್ ಮಾಡ್ಕೋಬಹುದು. ಸೊ ರೀಕಂಪ್ಯೂಟಿಂಗ್ ಮಾಡ್ತಾ ಇದ್ದೀನಿ ನಾನೀಗ. ಇಲ್ಲಿ ಬರೋಣ. ಇನ್ಕಮ್ ಟ್ಯಾಕ್ಸ್ ಇಲ್ಲಿ ಅವರು 10,000 ಇಂದ 15,000 ಮಾಡಕ್ ಹೇಳಿದ್ದಾರೆ. ಸೊ ನಾನು 15,000 ಮಾಡ್ತಾ ಇದ್ದೀನಿ. ಜೊತೆಗೆ IT ಇದು ರಿಮಾರ್ಕ್ಸ್ ಅಲ್ಲೇ ಆಡ್ ಮಾಡಲೇಬೇಕು. ಮಾಡ್ಬಿಟ್ಟು ನೆಕ್ಸ್ಟ್ ಕೆಳಗಡೆ ಬರ್ತೀನಿ, ಬಂದು ರೀಕಂಪ್ಯೂಟಿಂಗ್ ಮಾಡ್ಕೊತಾ ಇದ್ದೀನಿ. ಇನ್ನ ಒಬ್ರು ಇದಾರೆ. ಸೊ ಇದು ಪದೇ ಪದೇ ಮಾಡೋದ್ರಿಂದ ಬ್ರೈನ್ ಮೀನ್ ಇದಾಗತ್ತೆ ಅಂತ ನಾನು ಪದೇ ಪದೇ ಮಾಡ್ತಿದ್ದೀನಿ. ಇನ್ನೊಂದು ಲಾಸ್ಟ್ ಇದೆ, ಇವ್ರದ್ದೊಂದು ಮಾಡಿದ ತಕ್ಷಣ ನಾವು ನೆಕ್ಸ್ಟ್ ಇದಕ್ಕೆ ಹೋಗ್ತೀವಿ. ಅವ್ರದ್ದು ನಾನು KJD ಮುಖಾಂತರನೇ ಸರ್ಚ್ ಮಾಡ್ತೀನಿ. 20555383 ನೋಡಿ, ಮಹೇಶ್ HS ಅಂತ. ಸೊ ಇಲ್ಲಿ ನಾನು ರೀಕಂಪ್ಯೂಟಿಂಗ್ ಹೊಡಿತಿದ್ದೀನಿ. ಅವ್ರದ್ದು 10,000 ಇರೋದನ್ನ 9,000 ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬರ್ತಾ ಇದ್ದೀನಿ. 9,000 IT. ತುಂಬಾ ಜನ ಅಲೋಯನ್ಸ್ ಬಗ್ಗೆ ಇದ್ ಮಾಡ್ತಾ ಇದ್ರು. ಅಲೋಯನ್ಸ್ ನ ಯಾವ ತರ ಮಾಡ್ಬೇಕು, ಏನಾದ್ರು ಕರೆಕ್ಷನ್ ಮಾಡೋದಕ್ಕೆ ಪ್ರಾವಿಷನ್ ಇದೆಯಾ ಅಥವಾ ಏನಾದ್ರು ಇದೆಯಾ ಅಂತ. ಜಸ್ಟ್ ಎ ಮಿನಿಟ್, ನಾನು ಇಲ್ಲಿ ಒಂದ್ಸತಿ ಇವ್ರದ್ದು ರಾಜಪ್ಪ ಅವ್ರದ್ದು ಓಪನ್ ಮಾಡ್ತಿದ್ದೀನಿ. ಪ್ರಾಕ್ಟಿಕಲ್ ಆಗಿ ನೋಡೋಣ. ಅಲ್ಲಿ ಆಕ್ಟಿವೇಟಿಂಗ್ ಬಟನ್ ಏನಾದ್ರು ಇದೆಯಾ ನೋಡು. ಅದೇನಾದ್ರು ನೋಡಿ, ಇಲ್ಲಿದೆ ನೋಡಿ, SFN ಅಮೌಂಟ್ ಏನಿದೆ ಅದನ್ನ ಒಂದನ್ನ ನಾವು ಕರೆಕ್ಷನ್ ಮಾಡ್ಬೋದು. SFN ಅಮೌಂಟ್ 710 ಅಂತ ಯಾರೋ ಒಬ್ರು ಬರ್ತಿದೆ. ಅದನ್ನ ಚೇಂಜ್ ಮಾಡೋದಕ್ಕೆ ನನ್ಗೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಇಲ್ಲಿ ನೀವು ಕರೆಕ್ಷನ್ ಮಾಡ್ಕೋಬಹುದು. ಅವ್ರದ್ದು ಏನಾದ್ರು ಇದ್ರೆ ಆಡ್ ಮಾಡ್ಕೋಬಹುದು. ಇಲ್ಲಿ 690 ಬದಲು ಕಮ್ಮಿ ಮಾಡೋಂಗಿದ್ರೆ ಮಾಡ್ಬೋದು, ಅಥವಾ ಜಾಸ್ತಿ ಮಾಡೋಂಗಿದ್ರೆ ಮಾಡ್ಬೋದು. ಅದೇ ತರ ಅಲೋಯನ್ಸಸ್ ಕೂಡ ಮಾಡ್ಬೋದು.
ಸ್ಪೆಷಲ್ ಅಲೋಯನ್ಸ್ ಏನಾದ್ರು ಇದ್ರೂ ಕೂಡ ಓಪನ್ ಆಗುತ್ತೆ. ದಯವಿಟ್ಟು ಇದನ್ನ ಟ್ರೈ ಮಾಡಿ. ನಂದು ಇವ್ರದ್ದು ಏನೂ ಇಲ್ಲ, ಹಂಗಾಗಿ ನಾನು ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ ನಾನು. ಸೊ ಐ ಆಮ್ ಗೋಯಿಂಗ್ ಬ್ಯಾಕ್. ಈಗ ನಾನು ನಿಮಗೆ ಸಂತೋಷ್ ಕುಮಾರ್ ಅವ್ರದ್ದು ನಾನು ತೋರಿಸ್ದೆ ಆಗ್ಲೇ. ಸೊ ನೋಡಿ, ನಾನು ರೀಕಂಪ್ಯೂಟ್ ಮಾಡಿದ್ದೀನಿ ಅಷ್ಟೇನೆ. ರೀಕಂಪ್ಯೂಟ್ ಮಾಡಾದ್ಮೇಲೆ ಮತ್ತೆ ನಾನು ರೀಪ್ರೋಸೆಸ್ನ ನಾನು ಬಟನ್ನ ಪ್ಲಸ್ ಮಾಡ್ತಿಲ್ಲ. ಇದು ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ. ಜಸ್ಟ್ ನಾನು ಡೈರೆಕ್ಟ್ ಆಗಿ ಹೋಗಿ ಡ್ರಾಫ್ಟ್ ಬಿಲ್ನ ನಾನು ವ್ಯೂ ಮಾಡ್ತಾ ಇದ್ದೀನಿ. ವ್ಯೂ ಪೇ ಬಿಲ್ ನೋಡಿ, ಇದು ಡ್ರಾಫ್ಟ್ ಬಿಲ್ನ ವ್ಯೂ ಮಾಡುವಂಥದ್ದು. ವ್ಯೂ ಮಾಡ್ತಿದ್ದೀನಿ. ನಾನು ಆಗ್ಲೇ ಹೇಳಿದೆ ನಿಮಗೆ ಸಂತೋಷ್ ಕುಮಾರ್ ಅಂತ, ಅವ್ರದ್ದನ್ನ ನಾನು ನಿಮ್ ಮುಂದೆನೆ ಕರೆಕ್ಷನ್ ಮಾಡಿದ್ದೀನಿ. 50,000 ಇದ್ದಿದ್ದು 40,000 ಮಾಡಿದ್ದೀನಿ ಅವ್ರದ್ದು 80 ನೋಡಿ. ಇಲ್ಲ ಆಗಿದೆ ನೋಡಿ, ಯು ಕ್ಯಾನ್ ಸಿ 50,000 ಇದ್ದಿದ್ದು 40,000 ಆಗಿದೆ ಅಲ್ವಾ. ಸೊ ದಿಸ್ ಇಸ್ ದ ವರ್ಕ್. ಇದ್ರ ಮೇಲೆ ನೀವು ರೀಪ್ರೊಸೆಸ್ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬೇಡಿ. ಇದು ರೀಪ್ರೊಸೆಸ್ ಮಾಡೋವಂಥದ್ದಲ್ಲ. ಒಂದ್ ಸೆಕೆಂಡ್. ಈಗ ನಾನು ಅಲ್ಲಿ ಹೋಗ್ಬಿಟ್ಟು ರಾಜಪ್ಪ ಅವ್ರದ್ದನ್ನ ಟಚ್ ಮಾಡಿದೆ ಅಲ್ವಾ, ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಅಷ್ಟು ಮಾತ್ರ ಮಾಡಿದ್ದಕ್ಕೆ ಏನಾದರೂ ಪ್ರಾಬ್ಲಮ್ ಆಗತ್ತಾ ಅಂತ ಅದನ್ನು ನೋಡ್ಕೋಬೇಕು. ನಮ್ಗೆ ಅದು ಡೌಟ್ ಬರುತ್ತೆ. ನಾನು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನೋಡಿ. ಇನ್ನೇನು ಪ್ರಾಬ್ಲಮ್ ಆಗಿಲ್ಲ, ಇಲ್ಲಿ ಬಿಲ್ಲಲ್ಲಿ ಬರ್ತಿದೆ ಅಂದ್ರೆ ನಾವು ಅಲ್ಲಿ ಹೋಗಿ ಟಚ್ ಮಾಡಿದ್ರೆ ಏನೂ ಆಗಲ್ಲ. ರೀಕಂಪ್ಯೂಟ್ ಬಟನ್ ಒತ್ತಿದ್ರೆ ಮಾತ್ರನೇ ಕರೆಕ್ಷನ್ ಆಗುತ್ತೆ. ಇದು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇದು ನಿಮಗೆ ಇದು 2 ಪಾಯಿಂಟ್ ಕ್ಲಿಯರ್ ಆಗಬೇಕಾಗಿತ್ತು. ನಾನು ಅದನ್ನ ಕ್ಲಿಯರ್ ಮಾಡ್ತಿದ್ದೀನಿ. ನಾನು ಇವಾಗ ನನ್ನ ಬಿಲ್ ಇವಾಗ ಕರೆಕ್ಟ್ ಆಗಿ ರೆಡಿ ಆಗಿದೆ. ನನ್ಗೆ ಏನ್ ಕರೆಕ್ಷನ್ ಮಾಡ್ಬೇಕಿತ್ತೋ ನಾನು ಅದನ್ನ ಪೂರ್ತಿ ಎಲ್ಲ ಕಂಪ್ಲೀಟ್ ಆಗಿ ಕರೆಕ್ಷನ್ಸ್ ಆಗಿದೆ. ಒಬ್ರದ್ದು 45,000, ಒಬ್ರದ್ದು 40,000, ಇನ್ನೊಬ್ರದ್ದು 15, ಇನ್ನೊಬ್ರದ್ದು 15, 9,000. ಸೊ ನನ್ನ ಇನ್ಕಮ್ ಟ್ಯಾಕ್ಸ್ ನನ್ನ ಇದ್ರದ್ದು ಏನಿದೆ ಅದೆಲ್ಲ ಕ್ಲಿಯರ್ ಆಯ್ತು. ಸೊ ಬಿಲ್ ಇವಾಗ ಏನಿದೆ ಇದು ಕ್ಲಿಯರ್ ಇದೆ ಅಂತ ಐ ಆಮ್ ಮೂವಿಂಗ್. ನಾನು ಈಗ ಏನ್ ಮಾಡ್ತಿದ್ದೀನಿ, ಇನಿಷಿಯೇಟರ್ ಲಾಗಿನ್ ಇಂದ ಇದನ್ನ ವೆರಿಫೈರ್ ಲಾಗಿನ್ಗೆ ಪುಷ್ ಮಾಡ್ತಾ ಇದ್ದೀನಿ. ಸೊ ಇದು ಇನಿಷಿಯೇಟರ್ ಲಾಗಿನ್ ಅಲ್ಲಿ ಮಾಡ್ಬೇಕಾಗಿರುವಂತ ಕೆಲಸ. ಕರೆಕ್ಷನ್ಸ್ ನ ಮಾಡಿ ಬಿಲ್ ಕರೆಕ್ಟ್ ಆಗಿದೆ ಏನಂತ ಒಂದ್ಸತಿ ಚೆಕ್ ಮಾಡ್ಕೊಂಡು ಬಿಲ್ ನ ಮೂವ್ ಮಾಡೋದು. ಸೊ ಐ ಆಮ್ ಮೂವಿಂಗ್ ಇನಿಷಿಯೇಟರ್ ಲಾಗಿನ್ ಇಂದ ವೆರಿಫೈರ್ ಲಾಗಿನ್ಗೆ ನಾನು ಇದನ್ನ ಬಿಲ್ ನ ಮೂವ್ ಮಾಡ್ತಾ ಇದ್ದೀನಿ. ಈಗ ಇದು ಡೈರೆಕ್ಟ್ಲಿ ಇನಿಷಿಯೇಟರ್ ಲಾಗಿನ್ ಇಂದ ವೆರಿಫೈರ್ ಲಾಗಿನ್ಗೆ ಬಿಲ್ಲು ಮೂವ್ ಆಗಿದೆ ನೋಡಿ. ಇಲ್ಲಿದೆ ಇನ್ ಪ್ರೋಗ್ರೆಸ್ ಅಂತ, ಓಕೆನಾ. ನಾನು ಆಕ್ಷನ್ ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿ ಇನಿಷಿಯೇಟರ್ ಇಂದ ವೆರಿಫೈರ್ಗೆ ಮೂವ್ ಆಗಿದೆ. ಕೆಳಗಡೆ ಡ್ರಾಫ್ಟ್ ಬಿಲ್ ಇದೆ. ಇದು ನೀವು ಬೇಕಾದ್ರೆ ವ್ಯೂ ಮಾಡ್ಕೋಬಹುದು. ಇದು ಎಸ್ಟಾಬ್ಲಿಷ್ಮೆಂಟ್ 1 ಬಿಲ್ ನಾನು ಮಾಡ್ತಿರೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ವ್ಯೂ ಆಗುತ್ತೆ, ಒಂದೊಂದ್ಸತಿ ಆಗಲ್ಲ. ಇಟ್ಸ್ ಓಕೆ. ಇದು ಬೇಕಿರ್ಲಿಲ್ಲ ನಮ್ಗೆ ಇವಾಗ ಸದ್ಯ. ಓಕೆ, ಅದು ಆಕ್ಷನ್ ಆಯ್ತಲ್ಲ. ಈಗ ನಾನು ಐ ಆಮ್ ಗೋಯಿಂಗ್ ಸೆಂಟ್ ಐಟಮ್ ಅಲ್ಲಿ, ಇದು ಇನಿಷಿಯೇಟರ್ ಲಾಗಿನ್ ಅಲ್ಲಿ. ಈಗ ನಾನು ವೆರಿಫೈರ್ಗೆ ಬರ್ತೀನಿ. ಇನಿಷಿಯೇಟರ್ ಲಾಗಿನ್ ವೆರಿಫೈರ್ ಲಾಗಿನ್ ಎರಡು ಒಂದೇ, ನಾನೇ ಇರೋದ್ರಿಂದ ಎರಡೂ ಇಲ್ಲೇ ಇದೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಬಂದಿದೆ ನನಗೆ. ಇಲ್ಲಿ ಒಂದ್ ಬಿಲ್ ಅಂತ ಕಾಣ್ತಿದೆಯಲ್ಲ, ಇದು ಇನಿಷಿಯೇಟರ್ ವೆರಿಫೈರ್ ನಲ್ಲಿ ನಾನು ಈಗ ಏನ್ ಮಾಡ್ತೀನಿ, ಇಲ್ಲಿ ಪೇರೋಲ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ರೋಲ್ ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ವೆರಿಫೈರ್ ಅಂತ ತಗೊಂಡು ಪ್ರೊಸೀಡ್ ಮಾಡ್ತಾ ಇದ್ದೀನಿ. ಇನ್ ಮುಂದೆ ಬಿಲ್ ಫುಲ್ ಈಸಿ ಆಗುತ್ತೆ. ವೆರಿಫೈರ್ದ್ ಆಗಿರ್ಬೋದು ಅಥವಾ ಅಪ್ರೂವಲ್ ಆಗಿರ್ಬೋದು. ಇಲ್ಲಿ ನೀವು ಇನ್ಬಾಕ್ಸ್ ಬನ್ನಿ, ಇನ್ಬಾಕ್ಸ್ ಸೆಂಟ್ ಐಟಮ್ ಅಲ್ಲಿ ಇದೆ. ಇದು ಇನ್ಬಾಕ್ಸ್ ಬಂದ್ರೆ ನೋಡಿ ಇಲ್ಲಿ ಬರುತ್ತೆ. ವೆರಿಫೈರ್ದ್ ಆಗಿರ್ಬೋದು ಅಪ್ರೂವಲ್ ಆಗಿರ್ಬೋದು, ಏನು ಟೆನ್ಷನ್ ಇಲ್ಲ. ಏನಿದ್ರು ಪೂರ್ತಿ ನಮಗೆ ಇದರಲ್ಲೇನೆ ಬರುತ್ತೆ. ಸೊ ಇಲ್ಲಿ ನಾನು ಇವಾಗ ಆಕ್ಷನ್ ತಗೊಂತಾ ಇದ್ದೀನಿ. ಸೊ ಅಲ್ಲಿ ಬಿಲ್ ಇದೆ, ಅಕ್ಸೆಪ್ಟ್ ಆಗ್ತಾ ಇದೆ. ಅಕ್ಸೆಪ್ಟ್ ಮಾಡಿ. ಇದು ಕೂಡ ಅಷ್ಟೇ ಅಕ್ಸೆಪ್ಟೆಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಅಕ್ಸೆಪ್ಟೆಡ್ ಅಲ್ವಾ. ನಾವು ವೆರಿಫೈಯರ್ಸ್ ಹೇಳ್ಬೇಕಾಗಿರೋದು ಹೌದು, ಇದು ಒಪ್ಪಿದೆ ಅಂತ ನಾನು ಇದು ಮಾಡಿದ್ದೀನಿ. ಸೊ ಇಲ್ಲಿ ಅಕ್ಸೆಪ್ಟ್ ಆಯ್ತು. ಸೊ ಈಗ ವೆರಿಫೈಯರ್ ಇಂದ ಇದು ಇನಿಷಿಯೇಟರ್ ಇಂದ ವೆರಿಫೈರ್ ಬಂತು. ವೆರಿಫೈಯರ್ ಇಂದ ಅಪ್ರೂವಲ್ ಲಾಗಿನ್ ಹೋಗಿದೆ. ಅಪ್ರೂವಲ್ ಲಾಗಿನ್ ಅಲ್ಲಿ ಈಗ ನಾನು ಲಾಗಿನ್ ಆಗ್ತಾ ಇದು ಲಾಗೌಟ್ ಆಗಿ ಅಪ್ರೂವಲ್ ಲಾಗಿನ್ಗೆ ಲಾಗಿನ್ ಆಗ್ತಿದ್ದೀನಿ.
OTPಗೆ ಇದು ಬೆಳಗ್ಗೆಯಿಂದ ನಿನ್ನೆಯಿಂದ ಅಪ್ರೂವರ್ದು ಮಾತ್ರ OTP ಬರೋದು ಸ್ವಲ್ಪ ಡಿಲೇ ಆಗ್ತಾ ಇದೆ. ನೋಡೋಣ ಇವಾಗ ಎಷ್ಟೊತ್ತಿಗೆ ಬರುತ್ತೆ ಅಂತ. ಹ್ಮ್ OTPನೇ ಬರ್ತಾ ಇಲ್ವೇ? ನೋಡೋಣ ಆಮೇಲೆ. OTP. ಬಂತು. ಇದು ಯಾವಾಗಿಂದ ಅನ್ನೋದು ಗೊತ್ತಿಲ್ಲ. ಎಕ್ಸ್ಪೈರ್ ಆದ್ರೆ ಕಷ್ಟ. 358579. ಓಹ್ ಥ್ಯಾಂಕ್ ಗಾಡ್. ಓಕೆ, ನೋಡಿ ಈಗ ನಾನು ಅಪ್ರೂವಲ್ ಲಾಗಿನ್ ಆಗಿದ್ದೀನಿ. ಅಪ್ರೂವಲ್ ಆಗಿದ ತಕ್ಷಣ ಇಲ್ಲಿ ಪೇರೋಲ್ ಬಂದಿದೆ. ಪೇರೋಲ್ ಅಲ್ಲಿ ಅದು ಆಲ್ರೆಡಿ ಬಿಲ್ ಇದೆ. ಪೇರೋಲ್ ಅಲ್ಲಿ ಸೇಮ್ ಇನ್ಬಾಕ್ಸ್ ನಲ್ಲಿ ಬಂದಿರುತ್ತೆ. ಪೇರೋಲ್ ಅಲ್ಲಿ ಇವ್ರದ್ದು ಅಪ್ರೂವಲ್ ಲಾಗಿನ್ ಅಲ್ಲಿ ಇನ್ಬಾಕ್ಸ್ ನಲ್ಲಿ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ ಆಕ್ಷನ್ ಅಲ್ಲಿ ಬಂದು ಅಕ್ಸೆಪ್ಟ್ ಬಟನ್, ಇಲ್ಲಿ ನಾನು ಅಪ್ರೂವ್ಡ್ ಅಂತ ಕೊಡ್ತೀನಿ. ಯಾಕಂದ್ರೆ ನಮ್ಮ DDO ಅಪ್ರೂವ್ನೇ ಮಾಡೋದು ಅದನ್ನ. ಸೊ ಬಿಲ್ ಅಪ್ರೂವ್ ಮಾಡ್ತಾ ಇದ್ದೀನಿ. ಅಪ್ರೂವ್ ಮಾಡಿದ ತಕ್ಷಣನೇ ಅಕ್ಸೆಪ್ಟೆಡ್ ಸಕ್ಸಸ್ಫುಲಿ ಅಂತ ಬಂತು. ನೋಡಿ ಇಲ್ಲಿ ಇನ್ಬಾಕ್ಸ್ ಇಂದ ಹೋಯ್ತು, ಮತ್ತೆ ಇಲ್ಲಿ ಸೆಂಟ್ ಐಟಮ್ ಬಂತು. ಇಲ್ಲಿ ಸೆಂಟ್ ಐಟಮ್ ಬಂದಿದ ತಕ್ಷಣ ಇಲ್ಲಿ ಮುಗೀತು. ಇಲ್ಲಿ ಮುಗಿದ್ಮೇಲೆ ಮತ್ತೆ ಬಿಲ್ ಎಲ್ಲಿ ಹೋಯ್ತು ಅಂತ ತುಂಬಾನೇ ಕನ್ಫ್ಯೂಷನ್ ಆಯ್ತು. ಇವತ್ತು ಬೆಳಗ್ಗೆ ಒಬ್ಬರು ನನಗೆ ಕಾಲ್ ಮಾಡಿದ್ರು, ಈ ಇದ್ರಲ್ಲಿ ಇದಾರ ಅವರು, ಗೊತ್ತಿಲ್ಲ ನನಗೆ ಇದಾರೆ ಅಂತ. ಎಲ್ಲೋಯ್ತು ಅಂತ ಇಲ್ಲಿವರೆಗೂ ನಾವು ಮಾಡ್ತಿದೀವಿ. ಆಮೇಲೆ ಏನಾಯ್ತು ಅಂತಂದ್ರೆ ಇದನ್ನ ನಾನು ಕೇಟೋಕ್ ಸೆಂಡ್ ಮಾಡ್ಬೇಕು. ಕೇಟೋಕ್ ಸೆಂಡ್ ಆದ್ಮೇಲೆ ತಾನೇ ಇದಕ್ಕೆ ಒಂದು ಅಂತ್ಯ ಆಗೋದು. ಅವಾಗ ಇದು ಏನ್ ಮಾಡ್ಬೇಕಂದ್ರೆ ನಾವು ಬೇರೆ ಎಲ್ಲೂ ಹೋಗ್ಬಿಟ್ಟು ಯಾವ್ದೇ ಲಾಗಿನ್ ಅಲ್ಲಿ ಚೆಕ್ ಮಾಡಿದ್ರು ಕೂಡ ಸೆಂಟ್ ಐಟಮ್ ಅಲ್ಲೇ ಇರುತ್ತೆ. ಇದು ಸಿಂಪಲ್. ಇದೇ ಅಪ್ರೋಲ್ ಲಾಗಿನ್ ಅಲ್ಲಿ ಮತ್ತೆ ಮೈನ್ ಮೆನ್ಯೂಗ್ ಬನ್ನಿ. ಈ ಮೆನ್ಯೂಗ್ ಬಂದಾಗ ನಿಮಗೆ ಈ ಪೇರೋಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫೈನಲ್ ಪೇ ಬಿಲ್ ಅಂತ ಬರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ತುಂಬಾ ಜನ ಇದು ಒದ್ದಾಡಿದಾರೆ. ನನಗೆ ಬೆಳಗ್ಗೆ ಕೂಡ ಫೋನ್ ಮಾಡಿದ್ರು, ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅವ್ರಿಗೆ. ಸೊ ಈ ಪರ್ಪಸ್ ಇದೊಂದು ಪಾಯಿಂಟ್ ಅನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಇದು ಮಾಡ್ತಿದ್ದೀನಿ. ಅಲ್ಲೂ ಕೂಡ ಅಷ್ಟೇ ಡಿಸೆಂಬರ್ ತಿಂಗಳು ತಗೊಳ್ಳಿ, ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಇನ್ಬಾಕ್ಸ್ ನಲ್ಲಿ ಇವಾಗ ಏನ್ ಅಪ್ರೂವ್ ಆಗಿದೆ ಆ ಬಿಲ್ ಇಲ್ಲಿ ಇರುತ್ತೆ. ನೋಡಿ ಇಲ್ಲಿದೆ ನೋಡಿ, ಟೋಟಲ್ ಹಾಕಿ. ಇದನ್ನ ನೀವು ಇಲ್ಲಿ ಆಕ್ಷನ್ ಬಟನ್ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಳೋಗಿದ್ರೆ ಮಾಡ್ಕೋಬಹುದು. ಇಲ್ಲ ಇದ್ರಲ್ಲಿ ಏನೋ ರಾಂಗ್ ಇದೆ ಅಂತಂದ್ರೆ ನೋಡಿ ಇಲ್ಲಿ ಸೆಂಡ್ ಫಾರ್ ರೀಕಂಪ್ಯೂಟ್ ಅಂತ ಬಟನ್ ಇದೆ. ಈ ಬಟನ್ ನ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಇನಿಷಿಯೇಟರ್ ಲಾಗಿನ್ಗೆ ಹೊರಟೋಗುತ್ತೆ. ಮತ್ತೆ ನಾನು ಈ ಬಗ್ಗೆ ಇನ್ನೊಂದು ವಿಷಯ ನಾನು ಹೇಳ್ಬೇಕು ನಿಮ್ಗೆ. ಒಂದು ಸತಿ ಇನಿಷಿಯೇಟರ್ ಲಾಗಿನ್ ಇಂದ ನೀವು ವೆರಿಫೈರ್ ಲಾಗಿನ್ಗೆ ಪುಷ್ ಮಾಡ್ಬಿಟ್ರಿ ಅಂತ ಅನ್ಕೊಳ್ಳಿ, ಬಿಲ್ ಏನೋ ಪ್ರಾಬ್ಲಮ್ ಇದೆ, ಕರೆಕ್ಷನ್ ಇದೆ ಅಂತ ನಿಮ್ಗೆ ಆಮೇಲೆ ಗೊತ್ತಾದ್ಮೇಲೆ ದಯವಿಟ್ಟು ಇನಿಷಿಯೇಟರ್ ಲಾಗಿನ್ ಅಥವಾ ವೆರಿಫೈರ್ ಲಾಗಿನ್ ಅಲ್ಲಿ ರಿಜೆಕ್ಟೆಡ್ ಅಂತ ಬಟನ್ ಪ್ರೆಸ್ ಮಾಡಬೇಡಿ. ರಿಜೆಕ್ಟೆಡ್ ಅಂತ ಬಟನ್ ಪ್ರೆಸ್ ಮಾಡಿ ಮತ್ತೆ ರಿವರ್ಸ್ ಹಾಕೋದಕ್ಕೆ ಪ್ರಯತ್ನ ಪಡಬೇಡಿ. ನಿಮಗೆ ಅಲ್ಗೂ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತಂದ್ರೆ ವೆರಿಫೈರ್ ಲಾಗಿನ್ ಇಂದ ಅಪ್ರೂವ್ ಲಾಗಿನ್ ಪುಷ್ ಮಾಡಿ. ಅಪ್ರೂವ್ ಲಾಗಿನ್ ಅಲ್ಲಿ ಅಪ್ರೂವ್ ಮಾಡಿ ಇಲ್ಲಿಗೆ ಬಂದು ಬಿಲ್ ಸೆಲೆಕ್ಟ್ ಮಾಡಿ ಸೆಂಡ್ ಫಾರ್ ರೀಕಂಪ್ಯೂಟಿಂಗ್ ಬಟನ್, ಈ ಬಟನ್ ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಇಮಿಡಿಯೇಟ್ ಆಗಿ ಇನಿಷಿಯೇಟರ್ ಲಾಗಿನ್ಗೆ ಏನ್ ಬಿಲ್ ಇದೆ ಅದು ಇಮಿಡಿಯೇಟ್ ಆಗಿ ಹೊರಟೋಗುತ್ತೆ. ಇಲ್ಲಿ ಯಾವುದೇ ತರದಲ್ಲಿ ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಆ ಬಿಲ್ ನೀವು ಬಂದಿರುತ್ತೆ ಅದನ್ನ ನೀವು ಕರೆಕ್ಷನ್ ಮಾಡ್ಕೊಂಡು ಮತ್ತೆ ಅದರಲ್ಲಿ ಏನಾದ್ರು ಇದ್ರೆ ತಿದ್ದುಪಡಿ ಮಾಡ್ಕೋಬಹುದು. ಇದು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ K2 ಸೆಂಡ್ ಮಾಡ್ಬಿಟ್ಟು ಅಲ್ಲಿಂದ ರಿವರ್ಸ್ ಮಾಡ್ಕೊಳ್ಳೋದು, ಇದಾದ್ರೂ ಪರವಾಗಿಲ್ಲ, ಅದಾದ್ರೂ ಮಾಡ್ಕೋಬಹುದು. ಆದ್ರೆ ನೀವು ವೆರಿಫೈರ್ ಲಾಗಿನ್ ಇನಿಷಿಯೇಟರ್ ಲಾಗಿನ್ ಇಂದ ಒನ್ಸ್ ಬಂದ್ಮೇಲೆ ನೀವು ಅದನ್ನ ಎಲ್ಲೂ ಅಲ್ಲಿ ರಿಜೆಕ್ಟ್ ಅಂತ ಬಟನ್ ನ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ತುಂಬಾನೇ ಕಷ್ಟ ಆಗುತ್ತೆ. 2-3 ದಿವಸ ಒದ್ದಾಡಿರೋರು ಇದಾರೆ. ನಾನೇ ಅವ್ರದ್ದು ಪ್ರಾಬ್ಲಮ್ಸ್ ನ ಫೋನ್ ಮಾಡಿ ಇದ್ ಮಾಡಿ ನಾನು ಅದನ್ನ ಚೆಕ್ ಮಾಡಿದಾಗ ನನಗೆ ಅದು ಗೊತ್ತಾಗಿದ್ದು. ಆಮೇಲೆ ಮತ್ತೆ ಟಿಕೆಟ್ ರೈಸ್ ಮಾಡಿ ಮತ್ತೆ ಅದನ್ನ ರಿಸಾಲ್ವ್ ಮಾಡಿ ಅಂತ. ಶಿವಮೊಗ್ಗ JD ಆಫೀಸಲ್ಲಂತೂ ಹೋದ್ ತಿಂಗಳು ಬಿಲ್ಲು ಪಾಪ 15-20 ದಿವಸ ಆಯ್ತು. ಅದು ಎರರ್ ಬಂತು ಅಂತ 2-3 ಸತಿ ಇದಾದಾಗ
ಆ ತರ ಸಮಸ್ಯೆಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಪಾಯಿಂಟ್ ನ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದೀನಿ. ನೀವು ಎಲ್ಲೇ ಬಿಲ್ ನ ರಾಂಗ್ ಆಗಿದೆ ರಿಜೆಕ್ಟ್ ಮಾಡಬೇಕು ಅಂತಂದ್ರೆ ಅಪ್ರೂವಲ್ ವರೆಗೂ ತಂದು ಅಪ್ರೂವ್ ಮಾಡಿ ಸೆಂಡ್ ಪೇಮೆಂಟ್ ಟು K2 ಇದೆಯಲ್ಲ ಆ ಆಪ್ಷನ್ ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಸೆಂಡ್ ಫಾರ್ ರೀಕಂಪ್ಯೂಟಿಂಗ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಬಿಲ್ಲು ಇಮಿಡಿಯೇಟ್ ಆಗಿ ರಿಜೆಕ್ಟ್ ಆಗುತ್ತೆ. ಆಸ್ ಇಟ್ ಈಸ್ ಮೊದಲು ಹೆಂಗೆ ಡ್ರಾಫ್ಟ್ ಬಿಲ್ ಬಂದಿತ್ತಲ್ಲ ಅದೇ ತರನೇ ಇನ್ಶಿಯೇಟರ್ ಲಾಗಿನ್ ಅಲ್ಲಿ ಹೋಗಿ ಡ್ರಾಫ್ಟ್ ಬಿಲ್ ಅಲ್ಲಿ ಕುತ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಅಲ್ಲಿ ಇನ್ಬಾಕ್ಸ್ ನಲ್ಲಿ ಇರುತ್ತೆ. ಸೊ ನಿಮ್ಗೆ ಆ ತರದೇನು ತೊಂದರೆ ಆಗಲ್ಲ. ಸೊ ಅದನ್ನ ಒಂದು ಪಾಯಿಂಟ್ ನಾನು ಹೇಳ್ಬೇಕು, ನಾನು ಇಲ್ಲಿ ಹೇಳ್ತಿದ್ದೀನಿ. ಸೊ ನಾನೀಗ ಸೆಂಡ್ ಟು ಪೇ ಬಿಲ್ ಟು K2 ನಾನು ಪೇ ಬಿಲ್ K2ಗೆ ಪುಷ್ ಮಾಡ್ತಾ ಇದ್ದೀನಿ. ಮಾಡಿದಾಗ ಇಲ್ಲಿ ನಮಗೆ 3 ಸ್ಟೆಪ್ ಇರುತ್ತೆ. ಈ ಸ್ಟೆಪ್ಸ್ ನೀವು ಪಾಸ್ ಆಗ್ಲೇಬೇಕು. ಪಾಸ್ ಆದ್ರೆ ಮಾತ್ರನೇ ಬಿಲ್ಲು ಮೂವ್ ಆಗೋದು, ಇಲ್ಲಾಂದ್ರೆ ಆಗಲ್ಲ. ಅದು ಯಾವ್ಯಾವ್ದು ಅನ್ನೋದನ್ನ ಇಲ್ಲಿ ಬರುತ್ತೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಟೈಮಲ್ಲಿ ನಿಮ್ ಇಂಟರ್ನೆಟ್ ಕರೆಕ್ಟ್ ಆಗಿರ್ಬೇಕು. ಆ, ಏನಾದ್ರು ಸರ್ವರ್ ಎರರ್ ಅಥವಾ ಇನ್ನೊಂದು ಏನಾದ್ರು ಇತ್ತು ಅಂದ್ರೆ ಇಲ್ಲೂ ಅಷ್ಟೇ ತುಂಬಾ ಕಷ್ಟ ಆಗುತ್ತೆ ನಿಮ್ಗೆ. ನೋಡಿ, ಪೇ ಬಿಲ್ ವ್ಯಾಲಿಡೇಷನ್ ಆಗ್ತಾ ಇದೆ, ವೆರಿಫಿಕೇಶನ್ ಆಯ್ತು, HR ನಂಬರು ಜನರೇಟ್ ಆಯ್ತು. ಎಸ್, ಈಗ ಈ ಬಿಲ್ಲು K2ಗೆ ಸೆಂಡ್ ಆಯ್ತು. ನೋಡಿ, ಈ ಪೇ ಬಿಲ್ ವ್ಯಾಲಿಡೇಷನ್ ಅಲ್ಲೇ ನಿಮ್ಗೆ ಹೇಳ್ಬಿಡುತ್ತೆ. ಏನಾದ್ರೂ ಸಮಸ್ಯೆ ಇದ್ರೆ ಅಲ್ಲೇ ಡೈರೆಕ್ಟ್ ಆಗಿ ಹೇಳುತ್ತೆ, ರೀಕಂಪ್ಯೂಟ್ ಮಾಡ್ಕೊಳ್ಳಿ ನಿಮ್ ಬಿಲ್ ನ, ನಿಮ್ದು ಸಮಸ್ಯೆ ಇದೆ ಅಂತ. ಸೊ ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಈ ಒಂದನ್ನ ನೀವು ಮೂವ್ ಆಗ್ಬಿಟ್ರೆ ನಿಮ್ಮ ಬಿಲ್ಲು ಕ್ಲಿಯರ್ ಆದಂಗೆ. ಆಮೇಲೆ ತುಂಬಾ ಜನ ನನಗೆ ಹೇಳ್ತಿದ್ರು, ಸರ್ ನಾನು ಪೇ ಬಿಲ್ ಮಾಡ್ಬಿಟ್ಟಿದ್ದೀನಿ, ಡ್ರಾಫ್ಟ್ ಬಿಲ್ಲು ಅಂದ್ರೆ ಈಗ ಪೇ ಸ್ಲಿಪ್ ತೆಗಿಬೇಕು, HRMS 1 ಹೋದ್ರೆ ಏನೇನೋ ಬರ್ತಾ ಇದೆ, ಇಲ್ಲಿ HRMS 2 ತೆಗೆದುಕೊಳ್ಳಕ್ ಆಗ್ತಿಲ್ಲ ಅಂತ ಹೇಳಿದಾಗ, ನೋಡಿ ನಾನು ಇದು ನಿನ್ನೆ ಮಾಡಿರೋ ಬಿಲ್ಲು ESC2ದು. ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದು ನೋಡಿ, ಇಲ್ಲಿದೆ ಪ್ರಿವ್ಯೂ ಫೈನಲ್ ಪೇ ಸ್ಲಿಪ್ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಪೇ ಸ್ಲಿಪ್ ಕ್ಲೀನ್ ಆಗಿ ಡಿಸ್ಪ್ಲೇ ಬರುತ್ತೆ. ನೋಡಿ, ನಾನು ತೋರಿಸ್ತೀನಿ. ಇದನ್ನ ನೀವು ಪ್ರಿಂಟ್ ಹಾಕೋಬಹುದು. ಸಾರಿ, ಇನ್ನ ನಂದು ಇದಾಗಿಲ್ಲ, ಐ ಮೀನ್ ಅಕ್ಸೆಪ್ಟ್ ಆಗಿಲ್ಲ ಅಲ್ಲ K2ದಲ್ಲಿ, ಹಂಗಾಗಿ ಅದು ಬರ್ತಿಲ್ಲ. ಬಟ್ ಆದ್ರೆ ಇದು ಬರುತ್ತೆ, ಏನು ಪ್ರಾವಿಷನಲ್ ಪೇ ಸ್ಲಿಪ್ ಬರುತ್ತೆ. ನೋಡಿ, ಇಲ್ಲಿ ಬರ್ತಾ ಇದೆ. ಇದನ್ನ ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಾವಿಷನಲ್ ಪೇ ಸ್ಲಿಪ್ ಬರುತ್ತೆ. ಇವಾಗ ಅಂದ್ರೆ K2ಗೆ ಅಕ್ಸೆಪ್ಟ್ ಆಗಬೇಕು. K2ದಲ್ಲಿ ಇದು UTR ನಂಬರ್ ಜನರೇಟ್ ಆಗ್ಬೇಕು, ಅವಾಗ ಅಷ್ಟೇ ಇಲ್ಲಿ ಬರುತ್ತೆ. ನೋಡಿ, ಇಲ್ಲಿ ಕ್ಲೀನ್ ಆಗಿ ನಿಮ್ಗೆ ಏನೇನಿದೆ ಅಂತ ಎಲ್ಲ ಡೀಟೇಲ್ ಇಲ್ಲಿ ಸಿಗುತ್ತೆ ನಿಮ್ಗೆ. ಸೊ ಇದ್ರದ್ದೇನು ಸಮಸ್ಯೆ ಇರಲ್ಲ. ನೀವು ಹಂಗಾಗಿ ನೀವು ಇಲ್ಲಿ ನೋಡ್ಕೋಬಹುದು. ಮತ್ತೆ ಫೈನಲ್ ಬಿಲ್ ಎಲ್ಲ ಆಗೋದ್ಮೇಲೆ ಕೂಡ ನೀವು K2ಗೆ ಪುಷ್ ಮಾಡಿ, K2ದಲ್ಲಿ ಬಿಲ್ ಅಕ್ಸೆಪ್ಟ್ ಆಗಿ UTR ನಂಬರ್ ಜನರೇಟ್ ಆಗಿ ನಿಮ್ಗೆ ಅಮೌಂಟ್ ಬಂದ್ಮೇಲೆ ಇಲ್ಲಿ ಬಂದು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ, ನೀವು ಇಲ್ಲಿ ಫೈನಲ್ ಬಿಲ್ ಇದಕ್ಕೆ ಹೆಂಗ್ ಹೋಗ್ಬೇಕು ಅಂತ ಕೂಡ ಇಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ. ಡ್ಯಾಶ್ ಬೋರ್ಡ್ ಅಲ್ಲಿ ಪೇರೋಲ್ ಅಲ್ಲಿ ಯಾವ್ದೋ ಅಪ್ರೂವಲ್ ಆಗಿನಲ್ಲಿ ಇಲ್ಲಿ ಫೈನಲ್ ಪೇ ಬಿಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ದು ಸೆಂಟ್ ಐಟಮ್ ಮೇಲೆ ಇರುತ್ತೆ. ಡಿಸೆಂಬರ್ ಮಂತ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ಇಲ್ಲಿ ಇನ್ಬಾಕ್ಸ್ ನಲ್ಲಿಲ್ಲ, ನೀವು ಸೆಂಟ್ ಐಟಮ್ಗೆ ಹೋಗಿ, ಸೆಂಟ್ ಐಟಮ್ಗೆ ಹೋಗಿದ ತಕ್ಷಣ ನಿಮ್ಗೆ ಇಲ್ಲಿ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನೀವು ಇದನ್ನ ಪ್ರಿವ್ಯೂ ಆಗಿರ್ಬೋದು ಅಥವಾ ಪ್ರಾವಿಷನಲ್ ಆಗಿರ್ಬೋದು, ಇಲ್ಲ ಫೈನಲ್ ಅಂದ್ರೆ UTR ನಂಬರ್ ಜನರೇಟ್ ಆದ್ಮೇಲೆ, ಸಂಬಳ ಆದ್ಮೇಲೆ ನೀವು ಇಲ್ಲಿ ಪ್ರಿಂಟ್ ತೆಗೆದುಕೋಬಹುದು. ಇದು ಕ್ಲಿಯರ್ ಮೆಥಡ್ ಇದೆ. ಸೊ ಬೇರೆ ಏನು ಟೆನ್ಷನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಇದರಲ್ಲಿ ಕೆಲವು ನಮ್ಗೆ ಅಪ್ರೂವಲ್ ಆಗಿನಲ್ಲಿ ಏನಾದ್ರು ಕರೆಕ್ಷನ್ ಮಾಡಬೇಕು ಅನ್ನೋದು ಪಾಯಿಂಟ್ ಬಂತಂದ್ರೆ ಏನೇನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಇತ್ತು. ಅದ್ರದ್ದು ನಾನು ಇವಾಗ ಪೇ ಬಿಲ್ ಮೂವ್ ಆಗಿದೆ. ಆದ್ರೆ ನಾನು ಹೇಳ್ತೀನಿ, ಇದು ಲೋನ್ ಅಂಡ್ ಅಡ್ವಾನ್ಸ್ ಅಲ್ಲಿ ನಾವು ಮಾಡ್ಕೋಬಹುದು. ಕರೆಕ್ಷನ್ಸ್ ಏನಾದ್ರು ಇದ್ರೆ ಅದು ಲಾಕ್ ಆಗಿತ್ತು, ಈಗ ಓಪನ್ ಆಗಿದೆಯಲ್ಲ ಗೊತ್ತಿಲ್ಲ. ನಾನು ಅದನ್ನ ಒಂದ್ಸತಿ ನಿಮ್ಗೆ ನೋಡ್ತೀನಿ ಅದನ್ನ. ಎಸ್, ಈಗ ಬರ್ತಾ ಇದೆ ಎಲ್ಲ ಎಡಿಟ್ ಮಾಡ್ಬೋದು. ಬಟ್ LIC ಮಾತ್ರ ಬರ್ತಿತ್ತು ಮೊದಲು, ಈಗ ಬರ್ತಿದೆ. ನೋಡಿ, ಇಲ್ಲಿ ಲೋನ್ ಅಂಡ್ ಎಡಿಟ್ ಅಂತ ಆಪ್ಷನ್ ಇದೆ. ಈ ಆಪ್ಷನ್ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಇದರಲ್ಲಿ ಯಾರ್ಯಾರ್ದು ಲೋನ್ಸ್ ಇದಾವೆ ಅವಷ್ಟು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಎಷ್ಟು ಕಂತಾಗಿದೆ ಏನಾಗಿದೆ ಅಂತ ಹೇಳ್ಬಿಟ್ಟು. ಈಗ ನಾನು ಒಂದು ಎಕ್ಸಾಂಪಲ್ ತಗೊಂತೀನಿ, ಯಾವ್ದೋ ಒಂದು ಇವ್ರು ಮಾದೇಶ ಅಂತ ನೋಡಿದ್ರೆ ತಗೊಂತಾ ಇದ್ದೀನಿ. ಇಲ್ಲಿ ನೋಡಿ, ಇದ್ರ ಪೆನ್ಸಿಲ್ ಮಾರ್ಕ್ ಮೇಲೆ ಅವ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಇದನ್ನ ಹೋಲ್ಡ್ ಮಾಡ್ಬೇಕು, ನನಗೆ ಇದು ನನ್ಗೆ ಬೇಡ ಅಂತ ತಲೆಯಲ್ಲಿದ್ರೆ ನೋಡಿ, ಇಲ್ಲಿ ಬಂದಿದ ತಕ್ಷಣ ನೀವು ಟೋಟಲ್ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್, ಇದು ಇನ್ನೂ ಸ್ಟಾರ್ಟ್ ಆಗಿಲ್ಲ, ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು. ಇದು ಟೋಟಲ್ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಇದೆಯಲ್ಲ, ಇಲ್ಲಿ ನೀವು ಟೋಟಲ್ ನಂಬರ್ ಆಫ್ ಪೇಡ್ ಇನ್ಸ್ಟಾಲ್ಮೆಂಟ್ ಇಲ್ಲಿದೆ ನೋಡಿ. ಇದ್ರನ್ನ ನೀವು ನಿಮ್ಗೆ ಎಷ್ಟಿಗೆ ಬೇಕಾದ್ರೆ 40 ಕಂತುಗೋ 45 ಕಂತುಗೋ ಮಾಡ್ಕೋಬಹುದು. ಆಮೇಲೆ ಇನ್ನೊಬ್ರು ಯಾರೋ FA ಬಗ್ಗೆ ಕೇಳ್ತಿದ್ರು, ಫೆಸ್ಟಿವಲ್ ಅಡ್ವಾನ್ಸ್ ಸರ್ ಹೋದ್ ತಿಂಗಳು ಕಟ್ ಆಗಿಲ್ಲ, ಈ ತಿಂಗಳಿಂದ ಅದು ಕಟ್ ಆಗುತ್ತೆ. ಆ 1 ಮಂತ್ ಅಂದ್ರೆ ಮೊದಲು ಅಕ್ಟೋಬರ್ ವರ್ಗು ಒಂದು 5 ಕಂತಾಗಿತ್ತು,
ನವೆಂಬರ್ ಅಲ್ಲಿ 6ನೇ ಕಂತು ಆಗ್ಬೇಕಾಗಿತ್ತು. ಕಂತು ಕಟ್ ಮಾಡಕ್ ಆಗ್ಲಿಲ್ಲ, ಗ್ಯಾಪ್ ಆಗೋಯ್ತು. ಇವಾಗ ಡಿಸೆಂಬರ್ ಬರ್ತಿದೆ. ಅದನ್ನ ನಾವು 10 ಕಂತು ಕಂಟಿನ್ಯೂಸ್ ಒಂದು ಕಂತು ಗ್ಯಾಪ್ ಆಯ್ತಲ್ವ ಸರ್ ಅಂತಂದ್ರೆ, ಇಲ್ಲಿ ಬಂದ್ಬಿಟ್ಟು ನೀವು ಅಲ್ಲಿ 7 ಇತ್ತಂದ್ರೆ 6 ಮಾಡ್ಕೊಳ್ಳಿ. 7 ಇದ್ರೆ 6 ಮಾಡ್ಕೊಳ್ಳಿ. 6 ಮಾಡ್ಕೊಂಡು 6 ಕಂತು ಕಟ್ಟಿದೆ ಅಂತ ನೆಕ್ಸ್ಟ್ ಮಂತ್ ಇಂದ ಅದು ಕಂಟಿನ್ಯೂಷನ್ ಆಗುತ್ತೆ. ನಿಮ್ಗೆ ಟೋಟಲ್ ಆಗಿ 1 ಮಂತ್ ಸೆಂಟ್ರಲ್ ಗ್ಯಾಪ್ ಬಿದ್ರು ಕೂಡ 10 ಮಂತ್ ನಿಮ್ಗೆ ಕ್ಲಿಯರ್ ಆಗುತ್ತೆ. ನಾನು ಇದನ್ನ ಮಾಡಕ್ ಹೋಗಲ್ಲ. ಆ, ನನ್ನ ಹತ್ರ ಯಾವ್ದು ಕರೆಕ್ಷನ್ಸ್ ಇಲ್ಲ. ನಾನು ನಿಮ್ಗೆ ತೋರ್ಸೋದಕ್ಕೋಸ್ಕರ ಅಂತ ಇದು ಮಾಡಿದೀನಿ. ಅಲ್ಲಿ ಅಕ್ಸೆಪ್ಟ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಕ್ಲಿಯರ್ ಆಗತ್ತೆ. ಇಲ್ಲಿ ಅಪ್ರೂವಲ್ ಆಗಿದ್ಮೇಲೆ ಮಾಡಾದ್ಮೇಲೆ ಮತ್ತೆ ನೀವು ಇನ್ಶಿಯೇಟರ್ ಲಾಗಿನ್ಗೆ ಬಂದು ಅಲ್ಲಿ ನೀವು ಬಿಲ್ ನ ಸೆಲೆಕ್ಟ್ ಮಾಡ್ಕೊಂಡು ರೀಪ್ರೋಸೆಸ್ ಮಾಡ್ಬೇಕಾಗುತ್ತೆ. ಇದೊಂದು ಪಾಯಿಂಟ್ ಅನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇದು KJD ಆಗಿರ್ಬೋದು. ಮತ್ತೆ ಇನ್ಶೂರೆನ್ಸ್ ವಿಷಯಕ್ಕೆ ಬರ್ತೀನಿ. ಇನ್ಶೂರೆನ್ಸ್ ನಾನು ಅದನ್ನೇ ಪಾಯಿಂಟ್ ನೋಡ್ತಿದ್ದೀನಿ. ಇನ್ಶೂರೆನ್ಸ್ ಲಾಕ್ ಆಗಿತ್ತು. LIC ಮಾತ್ರ ತೋರಿಸ್ತಾ ಇತ್ತು. LIC ಲಿಸ್ಟ್ ಅಂತ ಅಷ್ಟೇ ಬರ್ತಿತ್ತು, ಬೇರೆ ಎಲ್ಲ ಬರ್ತಾ ಇರ್ಲಿಲ್ಲ. ಈಗ ಏನಾದ್ರು ಬಂದಿದೆಯೋ ಏನೋ ನೋಡ್ಬೇಕು. ಎಸ್, LIC ಅಷ್ಟೇ ಬರ್ತಾ ಇದೆ. ಸೊ LIC ಅಷ್ಟೇನೆ. ಇಲ್ಲಿ ಹೋಗ್ಬಿಟ್ಟು ನೀವು ಎಂಡ್ ಡೇಟ್ ನ LIC ಏನಾದ್ರು ಕರೆಕ್ಷನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನಾನು ಇದನ್ನು ತೋರಿಸ್ತೀನಿ ನಿಮಗೆ. ಎಂಡ್ ಡೇಟ್ ನ ಕೊಡ್ಬೇಕಾಗತ್ತೆ. ಯಾವುದೇ ಒಂದು LIC ನ ಸ್ಟಾಪ್ ಮಾಡ್ಬೇಕಾದ್ರೆ ಮಾತ್ರನೇ ಈ ಆಪ್ಷನ್ ನಾವು ಯೂಸ್ ಮಾಡಬೇಕು. ಆ, ನಾವು ಆಡ್ ಮಾಡೋದಕ್ಕೆ ನಾನು ಇನ್ನೊಂದು ವಿಷಯ ಕೇಳ್ತಿದ್ದೀನಿ. ನಮ್ಮ HRMS 2 ದಲ್ಲಿ ನಾವು ಯಾವುದೇ ಒಂದು ಅಲೋಯನ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, KJD ಆಗಿರ್ಬೋದು, ನಾವು ಆಡ್ ಮಾಡಕ್ ಆಗಲ್ಲ. ನಮ್ಮ ಇಂಟರ್ಫರೆನ್ಸ್ ಅಲ್ಲಿ, ನಮ್ಮ ಲಾಗಿನ್ ಅಲ್ಲಿ ನಾವು ಆಡ್ ಮಾಡೋದಕ್ಕೆ ಆಗಲ್ಲ. ನೋಡಿ, ನಾನು ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಇನ್ಶೂರೆನ್ಸ್ ಅಲ್ಲಿ ಎಡಿಟ್ ಆಪ್ಷನ್ ಬಟನ್ ಕ್ಲಿಕ್ ಮಾಡ್ಬಿಟ್ಟು ನೋಡಿ, ಪಾಲಿಸಿ ಎಂಡ್ ಡೇಟ್ ಅಂತಿದೆಯಲ್ಲ, ಇಲ್ಲಿ ಎಂಡ್ ಡೇಟ್ ನ ನೀವು ಕೊಡ್ಬೇಕಾಗುತ್ತೆ. ಅಂದ್ರೆ ಸ್ಟಾಪ್ ಮಾಡ್ಬೇಕು. ಇವಾಗ ಸ್ಟಾಪ್ ಮಾಡ್ಬೇಕಂದ್ರೆ ನೀವು ಇವಾಗ ಡಿಸೆಂಬರ್ ಅಂತಂದ್ರೆ ಅದನ್ನ ಹಿಂದಿಂದು ಯಾವ್ದಾದ್ರು ಒಂದು ಮಂತ್ ಪಾಲಿಸಿ ಎಂಡ್ ಡೇಟ್ ಕೊಟ್ಬಿಟ್ಟು ಇಲ್ಲಿ ಪಾಲಿಸಿ ಎಂಡೆಡ್ ಅಂತ ಒಂದು ರಿಮಾರ್ಕ್ ಕೊಟ್ಬಿಟ್ಟು ಸಬ್ಮಿಟ್ ಬಟನ್ ಕೊಟ್ರೆ ಇಮ್ಮಿಡಿಯೇಟ್ ಆಗಿ ಅದು ಪಾಲಿಸಿ ಸ್ಟಾಪ್ ಆಗುತ್ತೆ. ಮತ್ತೆ ಎರರ್ ಇದ್ದಾಗ ಮತ್ತೆ ಚೇಂಜ್ ಆಯ್ತು ಆಗ್ತಾ ಇಲ್ಲ ಅಂತ ಎರಡೆರಡು ಸತಿ ಮಾಡೋದಕ್ಕೆ ಹೋಗ್ಬಿಡಿ. ಇವೆಲ್ಲ ತೀರಾ ಕಾಂಪ್ಲಿಕೇಟೆಡ್ ಇದೆ. ಆಮೇಲೆ ಒಂದ್ ಸತಿ ಪಾಲಿಸಿನ ಒಂದೇ ಸತಿನೇ ಮಾಡಕ್ಕಾಗೋದು. ಒಂದ್ ಪಾಲಿಸಿಗೆ ಮತ್ತೆ ಮತ್ತೆ ಮಾಡಕ್ಕಾಗಲ್ಲ. ಸೊ ಇದು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ನೀವು ಮಾಡ್ಬೇಕಾದ್ರೆ ತೀರಾ ಹುಷಾರಾಗಿ ಅಮೌಂಟ್ ನ, ಪಾಲಿಸಿ ನಂಬರ್ನ ಚೆನ್ನಾಗಿ ಯೋಚನೆ ಮಾಡಿ ಮತ್ತೆ ನಿರ್ಧಾರ ತಗೊಳ್ಳಿ, ಇದನ್ನೇನಾದ್ರು ಮಾಡ್ಬೇಕಾದ್ರೂ ಕೂಡ. ಸೊ ನಾನು ಇಲ್ಲಿ ಏನು ಎಡಿಟ್ ಮಾಡಲ್ಲ, ನಮ್ದು ಯಾವ್ದು ಕರೆಕ್ಷನ್ ಇಲ್ಲ. ಇಲ್ಲಿ ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇದು ಮಾಡಿದ್ದೀನಿ. ಸೊ ಲೆಟ್ಸ್ ಈಗ ಅದು ಮುಗೀತು. ಸೊ ಈಗ ನಾ ಪೇಮೆಂಟ್ ಬಿಲ್ಲು K2 ಹೋಗಿದ್ಯೋ ಇಲ್ವೋ ಅನ್ನೋದ್ರ ಬಗ್ಗೆ ನನಗೆ ಕನ್ಫರ್ಮೇಶನ್ ಬೇಕು. ಅದಕ್ಕೆ ನಾನು ಇನ್ನೊಂದ್ಸತಿ ನಾನು ಓಪನ್ ಮಾಡ್ತಾ ಇದ್ದೀನಿ. K2 ಸ್ಟೇಟಸ್ ಏನಿದೆ ಅಂತ ಜಸ್ಟ್ ನಿಮಗೆ ತೋರಿಸ್ಬೇಕು ಅಂತ. ಹಂಗೇನಾದ್ರು ಇತ್ತಂದ್ರೆ ನಾನು K2 ಕೂಡ ಓಪನ್ ಮಾಡಿ ತೋರಿಸ್ತೀನಿ, K2 ದಲ್ಲಿ ಬಿಲ್ ಬಂದಿದೆಯೋ ಇಲ್ವೋ ಅನ್ನೋದನ್ನ. ಸೊ ಫೈನಲ್ ಪೇ ಬಿಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಡಿಸೆಂಬರ್ನೇ ತಗೋತಾ ಇದ್ದೀನಿ. ಸೆಂಟ್ ಐಟಮ್ಗೆ ಹೋಗ್ತಿದ್ದೀನಿ. ಎಸ್ ನೋಡಿ, ಪೇ ಬಿಲ್ ಸೆಂಟ್ ಟು K2 ಅವೈಟಿಂಗ್ ಫಾರ್ ರಿಕ್ವೆಸ್ಟ್. ಅಂದ್ರೆ ನಾನೇನಾದ್ರೂ ಮಾಡ್ಲಿ K2 ದಲ್ಲಿ ಅಂತ ಹೇಳ್ಬಿಟ್ಟು ಅದು ವೇಟಿಂಗ್ ಅಲ್ಲಿ ಇದೆ ಅಂತ ಆಯ್ತು. ಬಿಲ್ ಸಬ್ಮಿಟೆಡ್ K2 ಹೋಗಿದೆ, ಕ್ಲಿಯರ್ ಕಟ್ ಆಗಿದೆ ಇದ್ರೊಳಗಡೆ. ನಾನು ಇವಾಗ ಓಕೆ, ವಿ ವಿಲ್ ಟ್ರೈ. ನಾನು K2 ದಲ್ಲಿ ಕೂಡ ಲಾಗಿನ್ ಆಗ್ಬಿಟ್ಟು ನಿಮ್ಗೆ ನಾನು ಅದನ್ನ ತೋರಿಸ್ಕೊಡ್ತೀನಿ ಹೋಗಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ. ನನ್ನ K2 ಪಾಸ್ವರ್ಡ್ ನಾನೇ ಮರ್ತೋಗಿದ್ದೀನಿ, ನೋಡೋಣ.
ಓಹ್ ಸಾರಿ ಗೈಸ್, ಈ ಎಚ್ ಆರ್ ಎಂ ಎಸ್ ಅಲ್ಲಿ ಬಿದ್ದು ನಾನು ನಿಜ ಪಾಸ್ವರ್ಡ್ ನಾನೇ ಮರ್ತೋಗಿದ್ದೀನಿ ಪಾಸ್ವರ್ಡ್ನ. ಹ್ಮ್ ಇನ್ನಷ್ಟೇ. ಇನ್ ಮತ್ತೆ ನಾನು ಟ್ರೈ ಮಾಡಲ್ಲ, ಮತ್ತೆ ಲಾಕ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಇಟ್ಸ್ ಓಕೆ. ಸೊ ಸಾರಿ, ನಾನು ಇದನ್ನ ತೋರಿಸೋದಕ್ಕಾಗಲಿಲ್ಲ ನಿಮ್ಗೆ. ಇಲ್ಲಿಗೆ